ಇತ್ತೀಚಿನ ರಾಜಕೀಯ ಬೆಳವಣಿಗೆಗಳ ಹಿನ್ನೆಲೆ ಲಕ್ಷ್ಮಣ ಸವದಿ ಪರವಾಗಿ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಬೃಹತ್ ಪ್ರತಿಭಟನೆ ಮಾಡಿದ್ದಾರೆ. ಈ ವೇಳೆ ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಹಾಗೂ ಚಿದಾನಂದ ಸವದಿ ಉಪಸ್ಥಿತರಿದ್ದರು. ಕಾರ್ಯಕರ್ತರು ಮಾತನಾಡಿ, ಲಕ್ಷ್ಮಣ ಸವದಿ ಹಾಗೂ ಸವದಿ ಮನೆತನದ ಮೇಲೆ ಹೊರಿಸಲಾಗಿರುವ ಎಲ್ಲ ಆರೋಪಗಳು ಸುಳ್ಳುಗಳಾಗಿದ್ದು ಅವರ ಗೌರವಕ್ಕೆ ಧಕ್ಕೆ ತರುವ ಉದ್ದೇಶಪೂರಿತ ಪ್ರಯತ್ನ ನಡೆದಿದೆ ಅಂತ ಆರೋಪಿಸಿದರು. ಈ ಹಿನ್ನೆಲೆ ಅಥಣಿ ಪಟ್ಟಣದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಶಾಂತಿಯುತವಾಗಿ ರ್ಯಾಲಿ ಮಾಡಿದ್ದಾರೆ. ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲು ಕೆಲವೆಡೆ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಕೂಡ ಮಾಡಿದ್ರು. ಪ್ರತಿಭಟನಾಕಾರರು ಈ ಪ್ರಕರಣದ ಕುರಿತು ಸಮಗ್ರ ಮತ್ತು ನ್ಯಾಯಸಮ್ಮತ ತನಿಖೆ ಮಾಡಬೇಕು ಅಂತ ಡಿಎಸ್ಪಿ ಅವರಿಗೆ ಮನವಿ ಸಲ್ಲಿಸಿದ್ರು. ಅಬ್ದುಲ್ ರೆಹಮಾನ್ ಸನಿದಿ ಈಗ ತಾನೇ ಎಫ್ಐಆರ್ ಆಗಿದೆ. ಅದರ ಇನ್ವೆಸ್ಟಿಗೇಷನ್ ಕೊಟ್ಟಿರುವಂತಹ ಮನವಿಯಲ್ಲಿರುವಂತಹ ಎಲ್ಲಾ ಅಂಶಗಳನ್ನು ಕೂಲಂಕುಷ ಮಾಡಿ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ನಿಮಗೆ ಆದಷ್ಟು ಬೇಗ ಇದರಲ್ಲಿ ಇರುವಂತಹ ಸತ್ಯಾಸತ್ಯತೆಯನ್ನು ಹೊರಗೆ ತರುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಕರ್ತವ್ಯ ನಿರ್ವಹಿಸುತ್ತ ಅಂತ ಹೇಳಿ ಈ ದಿನ ಶಾಂತ ರೀತಿಯಿಂದ ನೀವು ಮನೆಗೆ ಡಿಸ್ಪರ್ಸ್ ಆಗಿ ಅಂತ ನಿಮ್ಮೆಲ್ಲರನ್ನ ವಿನಂತಿಸ್ತಾರೆ. ಮಾಡ್ಲಾಕತ್ತಿದೀವಿ. ಅದಕ್ಕೆ ಸೌದಿಯವರ ಅಭಿಮಾನ ಬಳಗದಿದ. ಸೌದಿಯವರಿಗೆ ಏನೋ ಒಂದು ಚ್ಯುತಿ ಬರುವಂತ ಒಂದು ನಡವಳಿ ನಡೀತೈತೆ ಅಂದ್ರೆ ಅದರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ಲಾಕ ಇಲ್ಲಿ ಸೇರಿದೀವಿ. ಯಾಕಂತಂದ್ರೆ ಸೌದಿಯವರ ತಂದ್ರೆ ಇಡೀ ನಮ್ಮ ಅಥಣಿ ಭಾಗದ ಒಂದು ಅತ್ಯಂತ ಸುವರ್ಣದಿಂದ ಅಕ್ಷರದಿಂದ ಬರೆಯುವಂಥ ಒಂದು ನಾಡವಾಗಿ ಅಗದಿ ಅಥಣಿ ಒಂದು ಅಭಿವೃದ್ಧಿಶೀಲವಾದಂಥ ಈ ತಾಲೂಕು ಆಗಬೇಕಂತ ತಕ್ಷಣ ಅವ್ರೇನು ಹೋರಾಟ ಮಾಡ್ಲಾಕತ್ತಾರೋ ಅದರ ಆ ಹೊಟ್ಟೆ ಊರಿನಿಂದ ಅವ್ರ ವಿರುದ್ಧ ಈ ಇಲೆಕ್ಷನ್ದಲ್ಲಿ ಅಭೂತಪೂರ್ವವಾದ ಒಂದು ಜಯ ಸಾಧಿಸಕ್ಕಾಗಿ ಹೊಟ್ಟೆ ಉರಿಸಿಂದ ಇವರ ಹೆಸರು ಕೆಡಿಸಬೇಕು, ಅವರ ಹೆಸರಿಗೆ ಕಲಂಕ ತರಬೇಕು ಅಂತ ತಿಳಿಸಿದ ಷಡ್ಯಂತ್ರ ನಡೆದೈತಿ. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡುವ ಸಲುವಾಗಿ ನಾವೆಲ್ಲರೂ ಕೂಡಿದೀವಿ. ನಾವು ಸೌದಿಯವರಿಗೆ ನಾವು ಈ ಹೋರಾಟದ ಮುಖಾಂತರ ಹೇಳ್ತೀವಿ, ನೀವೇನು ಧರ್ತಿ ಕೆಡಬೇಡ್ರಿ,
ನಾವು ನಿಮ್ಮ ಕೂಡ ಅದೀವು, ಏನೋ ಒಂದು ಬರ್ರಿ ನಾವು ಒಗ್ಗಟ್ಟಿದಿಂದ ಅದೀವು, ಎಂತ ಒಂದು ಪ್ರತಿಭಟನೆ ಒಂದು ಮಾಡ್ಲಿಕ್ಕೆ ನಾವು ತಯಾರದೀವು. ಅಷ್ಟೇ ಲಕ್ಷ್ಮಣನ ಸೌದಿ ಅವ್ರಿಗೆ, ಚಿದು ಅಣ್ಣ ಸೌದಿ ಅವ್ರಿಗೆ ಹಿಂದ್ ಪಡೆಯಬೇಕು.